ಹಾಯ್ ಗೈಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು 8th ಡೇ ಆಫ್ ದ ವ್ಲಾಗ್. ಒಂಚೂರು ಬ್ಯಾಕ್ ಗ್ರೌಂಡ್ ನೋಡಿ, ಸನ್ ರೈಸ್ ಎಷ್ಟು ಚಂದ ಕಾಣ್ತಾ ಉಂಟು ಅಂತ ಅಲ್ವಾ? ಒಂಥರ ಇಮೇಜ್ ತರ ಉಂಟು, ಕಣ್ಣಲ್ಲಿ ಕಾಣೋ ತರ ನಮ್ಗೆ ಕ್ಯಾಪ್ಚರ್ ಕೂಡ ಮಾಡ್ಲಿಕ್ಕೆ ಆಗ್ಲಿಕ್ಕಿಲ್ಲ, ಅಷ್ಟು ಚಂದ ಉಂಟು ನೋಡ್ಲಿಕ್ಕೆ. ಆಮೇಲೆ ನಾವೀಗ ಒಂದು ಸ್ಮಾಲ್ ರೈಡ್ ಹೋಗ್ತಿದ್ದೇವೆ. ಪ್ಲೇಸ್ ಬಂದು ಪ್ರಜ್ವಲ್ ಮತ್ತೆ ಹೇಳ್ತಾರೆ ಆಯ್ತಾ. ಬೆಳಗ್ಗೆ ಈಗ ಟೈಮ್ ಆಲ್ರೆಡಿ 6:15. ಆ ಟೈಮಿಗೆ ಈ ತರ ಉಂಟು ಸನ್ ರೈಸ್. ಓಕೆ, ವೆಲ್ಕಮ್ ಬ್ಯಾಕ್. ಗೈಸ್, ಚಳಿ ಯಾವ ಲೆವೆಲ್ ಇದೆ, ಕೈ ಫುಲ್ ನಮ್ಮಾಗಿದಂಗೆ ಗಡಗಡ ಗಡಗಡ ಅಂತ ಹೀಲಾಗ್ತಾ ಉಂಟು. ನಾವು ಪಾಕಶಾಲಾ, ಎಲ್ಲಿದೆ ಆ ಪ್ಲೇಸ್? ಪಾಕಶಾಲಾ ನೆಲಮಂಗಲ ಹತ್ರ ಇದು ಸ್ಟಾಪ್ ಮಾಡಿದೆ ಬ್ರೇಕ್ಫಾಸ್ಟಿಗೆ. ಮಾತಾಡ್ಲಿಕ್ಕೆ ಕೂಡ ಆಗುದಿಲ್ಲ, ಅಷ್ಟು ಚಳಿ ಆಗ್ತಾ ಉಂಟು ನಂಗೆ. ನೋಡಿ ಹೊರಡ್ತಿದ್ದೇವೆ, ಒಳ್ಳೆ ಹಸಿವಾಗ್ತಾ ಉಂಟು ಚಳಿಗೆ. ಇಷ್ಟು ಬೆಳಗ್ಗೆ ಎದ್ದ ಅಭ್ಯಾಸ ತುಂಬಾ ನಿಂತು ಹೋಗಿದೆ. ಚಳಿ ಕಮ್ಮಿ ಆಯ್ತಾ ಕೌಶಿ? ಇದಕ್ಕಿಂತ ಬಿಸಿಲಾಗ್ಬೋದು, ಚಳಿ ಅಂತ ಆಗುದಿಲ್ಲ. ನಾನು ಇಷ್ಟೊಂದು ಸಹಿಸೋದಕ್ಕೆ ನೋಡಿ ಗೈಸ್, ನಾವಿವಾಗ ಆಕ್ಚುಲಿ ನೆಲಮಂಗಲ ಮತ್ತು ದಾಬಸ್ಪೇಟೆ ಮಧ್ಯೆ ಒಂದು ಪಾಕಶಾಲೆ ಐತೆ, ಅಲ್ಲಿ ಬಂದಿದ್ದೀವಿ ಆಯ್ತಾ. ಕೌಶಿ ಚಳಿಯಲ್ಲಿ ಇದ್ದಾಳೆ. ಇಲ್ಲ, ನಂಗೂ ಚಳಿ ಆಗ್ತದೆ, ಬಟ್ ಆ ಲೆವೆಲ್ಗಿಲ್ಲ. ಒಳ್ಳೆ ಬಿಸಿ ಬಿಸಿ ಇಡ್ಲಿ ಸಾಂಬಾರು ಬಂದಿದೆ ನನಗೆ. ಇಡ್ಲಿ ಸಾಂಬಾರು ಆರ್ಡರ್ ಮಾಡಿದ್ದೀನಿ. ಕೌಶಿ ಮಸಾಲೆ ದೋಸೆಗೆ ವೇಟಿಂಗ್. ಸೊ ಹೋಪ್ ವಿ ವಿಲ್ ಗೆಟ್ ಮಸಾಲ ದೋಸೆ ಸೂನ್. ನೋಡಿ ಗೈಸ್, ನಂದು ಮಸಾಲ ದೋಸೆ ಬಂತು, ಮೈಸೂರು ಮಸಾಲ ದೋಸೆ. ನಂಗೆ ಈಸಿ ಮಾಡಿ ಕೊಟ್ಟಿದ್ದಾರೆ, ಕಟ್ ಮಾಡಿ. ನೋಡಿ ಗೈಸ್, ಇದುವೇ ಪ್ಲೇಸ್ ನಾವು ಎಂಟರ್ ಆಗ್ತಿರೋದು. ಇನ್ ಜಸ್ಟ್ 1 ಕಿಲೋಮೀಟರ್ ಉಂಟು. ಹೋಗುವಾ? ಎಸ್, ನೋಡಿ ಶಿವಗಂಗೆ. ಇಟ್ಸ್ ಅ ಬ್ಯೂಟಿಫುಲ್ ಪ್ಲೇಸ್ ಗೈಸ್, ತೋರಿಸ್ತೇವೆ ಫುಲ್ ಈ ವಿಡಿಯೋದಲ್ಲಿ. ನೋಡಿ, ಅದೇ ಹಿಲ್ ಟಾಪಿಗೆ ನಾವು ಹೋಗ್ಲಿಕ್ಕೆ ಇರೋದು. ಇನ್ ಬಿಟ್ವೀನ್ ತುಂಬಾ ಚೆನ್ನಾಗಿದೆ ಪ್ಲೇಸ್, ಮಸ್ಟ್ ವಿಸಿಟ್. ನೋಡಿ ಗೈಸ್, ವಿ ಆರ್ ಎಂಟರಿಂಗ್. ಇದು ಎಂಟ್ರೆನ್ಸ್, ಚೆಕ್ ಪಾಯಿಂಟ್ ಅಂತೆ. ಓಕೆ, ಟ್ರೆಕ್ ಪಾಯಿಂಟ್. ಸಾರಿ ಗೈಸ್, ಹೆಲ್ಮೆಟ್ ಹಾಕಿದ ಕಾರಣ ಸ್ವಲ್ಪ ಕೇಳ್ತಿಲ್ಲ. ಎಸ್, ಇದುವೇ ನೋಡಿ ಐತಿಹಾಸಿಕ ಶ್ರೀ ದಕ್ಷಿಣ ಕಾಶಿ ಶಿವಗಂಗಾ ಕ್ಷೇತ್ರ. ಇದುವೇ ನಾವು ಹೋಗ್ತಾ ಇರೋ ಪ್ಲೇಸ್ ಅಂದ್ರೆ ಅದ್ರ ಹೆಸರು. ಎಸ್, ಇದು ಹಳ್ಳಿ ಗೈಸ್, ಎಲ್ಲ ಸಹ ಆಲ್ಮೋಸ್ಟ್ ಆಲ್ ದ ಹೌಸಸ್ ಎಲ್ಲ ಒಂಥರ ಹಳ್ಳಿ ಸ್ಟೈಲ್, ಫುಲ್ ದನ ಆ ತರನೇ. ಪ್ಲೇಸ್ ಕೂಡ ಹಾಗೆ ಉಂಟು ನೋಡಿ. ನೋಡಿ ಗೈಸ್, ಮಂಗಗಳು ಮಾತ್ರ ಒಂದು ರಾಶಿ ಉಂಟು ಈ ಪ್ಲೇಸ್ ಅಲ್ಲಿ. ತುಂಬಾ ಕೇರ್ಫುಲ್ ಆಗಿರ್ಬೇಕು. ನೋಡಿ ಗೈಸ್, ರೋಡಲ್ಲೇ ಮಂಗ ಉಂಟು, ಇನ್ನು ಅಲ್ಲಿ ಎಷ್ಟು ಇರ್ಬೋದು ಹಿಲ್ ಪ್ಲೇಸ್ ಅಲ್ಲಿ. ನಂಗೆ ಇಲ್ಲದಿದ್ರೆ ಮಂಗ ಹೆದರಿಕೆ. ನೋಡಿ, ಇಲ್ಲಿ ಒಂದು ಮಂಗ, ಇಲ್ಲಿ ಒಂದು ಮಂಗ ಕ್ಲಿಸ್ತಾ ಉಂಟು. ನೋಡಿ, ಇದ್ರೊಳಗೆ ಹೋಗ್ಬೇಕಿರೋದು. ಹೋಗು ಗೈಸ್, ತುಂಬಾ ಮಂಗ ಇಲ್ಲೇ ಪಾರ್ಕ್ ಮಾಡಿದ ಪ್ಲೇಸ್ ಅಲ್ಲೇ ರಾಶಿ ಮಂಗ ಉಂಟು. ಒಳ್ಳೆ ಗಾಳಿ ಬೀಸ್ತಾ ಉಂಟು ಇಲ್ಲಿ, ಫುಲ್ ಮಂಗಗಳೇ, ರೋಡಲ್ಲೆಲ್ಲ ಮಂಗ ಫುಲ್. ಗೈಸ್, ಟ್ರೆಕ್ಕಿಂಗ್ ಸ್ಟಾರ್ಟ್ ಮಾಡಿದ್ವಿ. ಜಸ್ಟ್ ಒಂದು 10 ಸ್ಟೆಪ್. ಕೌಶಿ ಬ್ಯಾಗ್ ಅನ್ನು ಬಚ್ಚಿಟ್ಕೊಂಡಿದ್ದಾಳೆ ಆಯ್ತಾ. ಎಷ್ಟಿದೆ ಗೊತ್ತಾ ಮಂಗ ಇಲ್ಲಿ, ಫುಲ್ ವೈಲ್ಡ್ ಇದೆ. ಸೀದಾ ಕೈ ಹಾಕಕ್ಕೆ ಬರುತ್ತೆ ಬ್ಯಾಗಿಗೆ, ಏನ್ ಐಟಮ್ ಇದ್ರು ಕೂಡ ಆಯ್ತಾ. ಇವಾಗ ಒಂದು ಸೆಟ್ ಆಫ್ ಬ್ಯಾಚ್ ಇತ್ತು ಇಲ್ಲಿ ನೋಡಿ. ತಮ್ಮ ಬ್ಯಾಗ್, ಪರ್ಸ್, ಮೊಬೈಲ್ ಮತ್ತು ಪೂಜಾ ಸಾಮಗ್ರಿ ಮತ್ತು ಮಕ್ಕಳನ್ನ ಎಚ್ಚರಿಕೆಯಿಂದ ನೋಡಿಕೊಳ್ಳಿ. ದೇವರೇ, ಎಲ್ಲ ಇದ್ರೊಳಗೆ ಉಂಟು. ಗೈಸ್, ಇಲ್ಲಿ ನೋಡಿ, ಇಷ್ಟು ಸಣ್ಣ ಪಾಪು ಮರಿಮಂಗ ಅದು. ನೀನ್ ನನ್ನ ಜೊತೆ ಬರ್ತೀಯ? ನಂಗೆ ಭಯ ಆಗ್ತಾ ಉಂಟು. ಪ್ಲೀಸ್ ಬಿಟ್ಟು ಹೋಗ್ಬೇಡ, ಎದುರಿಗಾಗ್ತಾ ಉಂಟು. ಎಲ್ಲ ಕಡೆ ಮಂಗ, ಎಲ್ಲ ಕಡೆ.
ಈಚೆ ಹೋಗ್ತಿದ್ದೆ, ಈಚೆ ಬೈಚ್ ಈಚೆ. ಗೈಸ್, ಈ ಟ್ರೆಕ್ಕಿಂಗ್ ಅಲ್ಲಿ ಫಸ್ಟ್ ಒಂದು ಟೆಂಪಲ್ ಇದೆ, ಪಾತಾಳ ಗಂಗೆ ಅಂತ ಹಾಕಿದ್ದಾರೆ. ಸೊ ನಾವ್ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಹೆಂಗಿದೆ ನೋಡಿ, ಸಕ್ಕತ್ತಿದೆ ವ್ಯೂ ಇಲ್ಲಿಂದ, ಆಯ್ತಾ. ಇನ್ನೂ ಟಾಪಿಕ್ ಹೋಗ್ತೀವಿ, ಬಟ್ ಇವಾಗ ನೋಡಿ ಕೌಶಿ ಎಕ್ಸಾಸ್ಟೆಡಾ? ಎಕ್ಸಾಸ್ಟೆಡ್ ಇಲ್ಲ, ಸ್ವಲ್ಪ ಮಂಗ ಇದ್ದ ಕಾರಣ ಸ್ವಲ್ಪ ಭಯ ಆಗ್ತದೆ. ಕೌಶಿ ಬ್ಯಾಗ್ ಅದು ಹೆಂಗ್ ಬಚ್ಚಿಟ್ಟಿದ ನೋಡಿ, ಜಾಕೆಟ್ ಅಡಿಗೆ ಎಷ್ಟು ಮಂಗ ಇದೆ ಅಂತಂದ್ರೆ ಕಾಂಟ್ ಇಮ್ಯಾಜಿನ್. ಇವಾಗ ನಾವೊಂದು ಹತ್ರ ಒಂದು 50 ಮಗ ನೋಡಿದ್ವಿ, 50 ಸ್ಟೆಪ್ಸ್ ಹತ್ತಿದೀವಿ. ಮೋರ್ ದೆನ್ 50 ಮಂಗಗಳು ಫುಲ್ ರೆಡಿ ಆಗಿದೆ. ಸೊ DC ಇಂದ ಸಹ ಅವ್ರದ್ದು ಇನ್ಸ್ಟ್ರಕ್ಷನ್ ಹಾಕಿದ್ದಾರೆ, ಅಲ್ಲೆಲ್ಲ ಬರ್ದಿದ್ದಾರೆ DCನೇ ಖುದ್ದಾಗಿ ಈ ತರ ಅಂತ ಹೇಳುದು. ಮಂಗಗಳಿದೆ, ಬ್ಯಾಗು, ವ್ಯಾಲೆಟ್ಸ್ ಎಲ್ಲ ಜಾಗ್ರತೆಯಲ್ಲಿ ಇಟ್ಕೊಂಡು ಹಂಗಿಗೆ ಹೋಗ್ತೀವಿ. ಸ್ಟಾಪ್. ಫುಟ್ವೇರ್ ಎಲ್ಲ ಉಡ. ಹಾ ಬಾ ನೋಡುವ. ಏನಿಲ್ಲ, ಒಂದು ಟೆಂಪಲ್ ಕ್ಲೋಸ್ಡ್ ಅಂತ ನೋಡಿ ಗೈಸ್. ಇದುವೇ ಪಾತಾಳ ಗಂಗೆ ಆ ದೇವಸ್ಥಾನ ಸನ್ನಿಧಿಯಿಂದ ಹೇಳಿದ್ರಲ್ಲ, ಕ್ಲೋಸ್ಡ್ ಇದೆ ಇದೆಲ್ಲ. ಇದು ಶಿವಂದೇನೋ ಇರ್ಬೇಕು. ಇಲ್ಲಿ ನಾಗ ಅನ್ನೋದು ಇದೆ ವಿಗ್ರಹ ಎಲ್ಲ ಇಲ್ಲೆಲ್ಲ. ಆಮೇಲೆ ಇದು ಕೂಡ ಶಿವಂದೇ ಅನಿಸ್ತದೆ. ಪಾತಾಳ ಗಂಗೆ ನೋಡಿ, ಒಂದು ಪೀಠ ಇದೆ. ಇದು ಕ್ಲೋಸ್ಡ್, ನೋಡ್ಲಿಕ್ಕಿಲ್ಲ, ಬಟ್ ತುಂಬಾ ಇಂಟ್ರೆಸ್ಟಿಂಗ್ ಉಂಟು. ಗುಹೆ ಒಳಗೆ ಅನಿಸ್ತದೆ ಈ ಟೆಂಪಲ್ ನೋಡಿ. ಮೇ ಬಿ ಸಮ್ ಟೈಮಿಂಗ್ಸ್ ಇರ್ಬೋದು, ಅಥವಾ ಯಾವಾಗಾದ್ರೂ ಓಪನಿಂಗ್ ಇರ್ಬೋದು, ಶಿವರಾತ್ರಿ ಆ ಥರನ ಇರ್ಬೋದು, ಗೊತ್ತಿಲ್ಲ. ಬಟ್ ಚಂದ ಉಂಟು ಪ್ಲೇಸ್, ಯಾರಿಲ್ಲ, ನಿಶಬ್ದ. ಬಿಕಾಸ್ ಇದು ಅಷ್ಟು ಡೈವರ್ಷನ್ ಅಲ್ಲಿ ಇರುದು. ಈಗ ಮೇನ್ ಟ್ರೆಕ್ ಹೋಗ್ತಿದಾವಲ್ಲ, ಅದ್ರ ಒಂದು ಡೈವರ್ಷನ್ ಉಂಟು. ಎಲ್ಲರೂ ಸ್ಟ್ರೈಟ್ ಹೋಗ್ತಾರೆ, ಇದಕ್ಕೆ ಅಷ್ಟು ಅಬ್ಸರ್ವ್ ಮಾಡುದಿಲ್ಲ. ನಾವು ಸುಮ್ಮನೆ ಬಂದು ನೋಡಿದ್ವಿ ನೋಡಿ. ನೋಡಿ ಗೈಸ್, ವ್ಯೂಸ್ ನೋಡಿ ಫ್ರಮ್ ಹಿಯರ್. ಅಲ್ಲೊಂದು ಲೇಕ್, ಇದೊಂದು ಎಂತ ಲೇಕ್ ಅಂತ, ಲೇಕ್ ಅಲ್ಲ ಅಂತ ಹೇಳುದು, ಕೊಳ, ಕೆರೆ. ಹಾ, ತುಂಬಾ ಚಂದ ಉಂಟು ನೋಡಿ. ಹೀಗಿದೆ ವ್ಯೂಸ್. ನಾವು ಇಲ್ಲಿಂದಾನೆ ಬಂದದ್ದು ನೋಡಿ. ಪ್ರಜ್ವಲ್ ಹೋಗ್ತಾ ಇದ್ದಾನೆ ನೋಡಿ. ಇನ್ನು ಮೇನ್ ಸ್ಟೆಪ್ಪಿಗೆ ಹೋಗುದು. ಈಗೆಲ್ಲ ತುಂಬಾ ಮಂದಿ ಬರ್ತಾ ಇದ್ದಾರೆ ಈ ಸೈಡ್ಗೆ. ನಾವು ಬರುವಾಗ ಅಷ್ಟು ಜನ ಇರ್ಲಿಲ್ಲ, ಅಂದ್ರೆ ಒಬ್ಬೊಬ್ರು ಇದ್ರು. ಈಗ ಬರ್ತಾ ಇದ್ದಾರೆ ಎಲ್ಲರೂ ಸಹ. ಇದು ಅವರು ಅಲ್ಲಿ ಲಾಕ್ ಮಾಡಿದಾರಲ್ಲ ಪ್ಲೇಸ್. ಗೈಸ್ ಇಲ್ಲಿ ನೋಡಿ, ಗಡಿಯಾರದ ಗಣಪತಿ ಆರ್ ಬಾಲ ಗಣಪತಿ ಅಂತ ಒಂದು ಸಣ್ಣ ಒಂದು ಕಲ್ಲಿದೆ, ಅಲ್ಲಿಗೆ ಕೆತ್ತಿರುದು. ಸೊ ಈ ಪ್ಲೇಸ್ ಸಖತ್ತಿದೆ ನೋಡಿ. ವಾವ್, ಸೂಪರ್. ಇಲ್ಲಿ ದೇವಸ್ಥಾನಗಳು ಕ್ಲೋಸ್ ಆಗಿದೆ ನೋಡಿ. ಇಲ್ಲಿ ಎಲ್ಲ ಆಲ್ಮೋಸ್ಟ್ ಆಲ್ ಆರ್ ಶಿವನ ಟೆಂಪಲ್ ಜಾಸ್ತಿ ಇರೋದು. ನಂದಿ ನಾನೊಂದು ಅಲ್ಲಿ ಕೆಳಗಡೆ ಒಂದು ನೋಡಿದೆ, ರಿಟರ್ನ್ ಹೋಗುವ ತೆಗಿತೇನೆ. ಅಲ್ಲಿ ಸಹ ಒಂದು ದೊಡ್ಡ ನಂದಿ ಇತ್ತು. ಇದ್ರ ಟಾಪ್ ಅಲ್ಲಿ ಕೂಡ ನಂದಿ ಇದೆ, ತುಂಬಾ ಟಾಪ್ ಅಲ್ಲಿ. ಟೆಂಪಲ್ ಇಸ್ ಕ್ಲೋಸ್ಡ್. ಒಂದು ಫುಲ್ ಭಸ್ಮದ ಸ್ಮೆಲ್ ಬರ್ತಾ ಉಂಟು, ಒಳ್ಳೆ ಪ್ಯೂರ್. ಬನ್ನಿ ಹತ್ತೋಣ ಮೇಲೆಗಡೆ. ಇನ್ನು ಐ ಥಿಂಕ್ 5 ಕಿಲೋಮೀಟರ್ ಇರಬೇಕು, ಹೇಳಿ ಗೊತ್ತು, ಎಕ್ಸಾಕ್ಟ್ಲಿ ಗೊತ್ತಿಲ್ಲ. ಬಟ್ ನಾವು ಟ್ರ್ಯಾಕ್ ಮಾಡ್ತೀವಿ, ಹೇಳ್ತೀವಿ ಎಷ್ಟು ಕಿಲೋಮೀಟರ್ ಇದೆ ಫೈನಲ್ ಟ್ರಕ್ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ ಇಲ್ಲಿದು ಆರ್ಕಿಟೆಕ್ಚರ್. ನ್ಯಾಚುರಲ್ ಬಿಲ್ಡ್ ಅಲ್ಲ ಇದು, ಕೆತ್ತಿರೋದೆ, ಬಟ್ ಸ್ಟಿಲ್ ಲಾಂಗ್ ಬ್ಯಾಕ್. ನೋಡಿ ಗೈಸ್, ಇದು ಬಾಗಿಲು ವುಡ್ ಅಲ್ಲಿ ಇದೆ ನೋಡಿ, ಹಳೆ ಸ್ಟೈಲ್ ನೋಡಿ. ಇದರ ಹಿಂದೆಲ್ಲ ನೋಡಿ ಎಷ್ಟು ದೊಡ್ಡ ಬಾಗಿಲು ನೋಡಿ. ಅಂತೆ ಇವನೇ ಮಸ್ತ್. ಇದು ನಂಗೆ ಗೊತ್ತುಂಟು ಎಂತ ಮೀನಿಂಗ್ ಅಂತ. ಕಟ್ಟಡ ಕಟ್ಟಲಿಕ್ಕೋಸ್ಕರ ಕೆಲವರು ಹಾಕುದು, ಇಷ್ಟು ದೊಡ್ಡ ಬಿಲ್ಡಿಂಗ್ ಕಟ್ಲಿ ಅಂತ ಎಲ್ಲ. ಆಲ್ಮೋಸ್ಟ್ ಆಲ್ ಟೆಂಪಲ್ಸ್ ಇರ್ತದೆ ಇದು ಕಾನ್ಸೆಪ್ಟ್. ನಾವು ಕೂಡ ಹಾಕುವ, ನಂಗೆ ಅದಂಕ್ರೆ ಇಂಟ್ರೆಸ್ಟ್. 2 ಫ್ಲೋರ್ ಸಾಕಾ ಅಂತ ಕೌಶಿಕ್? ಎಷ್ಟು ಫ್ಲೋರ್ ಮನೆ ಬೇಕು ನಿಂಗೆ? 2 ಸಾಕು. ಇಲ್ಲ, ನಂಗೆ ಜಾಸ್ತಿ ಬೇಕು, 3 4 ಸಾಕು.
4 ಫ್ಲೋರ್ ಮನೆ ನಮ್ದು. ಇವತ್ತಿನ ಕಾರ್ಡಿಯೋ ನಾವು ಇಲ್ಲೇ ಮಾಡ್ತಿದ್ದೇವೆ. ಲೆಗ್ ಡೇ ಇವತ್ತು, ಆಕ್ಚುಲಿ ಸ್ಯಾಟರ್ಡೇ ಇಸ್ ಲೆಗ್ ಡೇ. ನಾವು ಕ್ಲಂಚಸ್ ಇಲ್ಲೇ ಮಾಡ್ತಾ ಇದ್ದೇವೆ. ಹೀಗೆ ಹೀಗೆ ಹೋಗುವ. ಇಷ್ಟು ನೋಡಿ ಇದು ಪೀಕ್ ಹತ್ತಕ್ಕೆ. ಇದು 3ನೇ ನಂದಿ ಆಕ್ಚುಲಿ ನಾವು ನೋಡ್ತಿರೋ ಸ್ಟ್ಯಾಚು. 2 ದೇವಸ್ಥಾನದ ಒಳಗಡೆ ಇದು ಗೋಪುರದಲ್ಲಿ ಮಾಡಿದ್ದಾರೆ. ಸೊ ನಾವು ಹತ್ತುತ್ತಾ ಇದ್ದೀವಿ. ಸ್ವಲ್ಪ ಒಂದು ಮೈಲ್ಡ್, ನಾಟ್ ಡಿಫಿಕಲ್ಟಿ ಟ್ರಕ್ ಇಟ್ ಇಸ್, ಬಟ್ ಹರ್ಷಿ ತುಂಬಾ ಡಿಫಿಕಲ್ಟ್ ಮಾಡಿ ಹತ್ತಾಗಿದ್ದಾಳೆ. ಇಲ್ಲ ಇಲ್ಲ, ನಾನ್ ಸ್ಟ್ರಾಂಗ್ ಇದ್ದೇನೆ. ಸ್ಪೀಡ್ ಕಮ್ಮಿ ಆಯ್ತು. 50 km/h ಇದ್ದದ್ದು ಈಗ 10 km/h ಆಗಿದೆ. ಎಷ್ಟು ಹಳ್ಳಿ ಮನೆಗಳಿದೆ ನೋಡಿ ಈ ಒಂದು ಪ್ಲೇಸ್ ಅಲ್ಲಿ. ಸೊ ಇದು ಎಂಟ್ರ್ ಆಗ್ಬೇಕಾದ್ರೆ ಹಾಗೆ ಯಾವಾಗ ಕೌಶಿ ಹೇಳಿದ್ವಿ ನೋಡಿ, ಒಂದು ದ್ವಾರ ಇದೆ, ಅದ್ರೊಳಗೆ ಆಲ್ಮೋಸ್ಟ್ ಮನೆ. ಸೊ ಈಗ ನಾವು ಯಾವಾಗ ಹೇಳಿದ ದ್ವಾರ ಇಲ್ಲಿ ಕಾಣ್ತದೆ ನೋಡಿ. ಸೊ ಇದು ಎಂಟ್ರಿ. ಇಲ್ಲಿಂದ ಇದೆಲ್ಲ ಮನೆಗಳು. ಬಾಟಮು ಇಲ್ಲಿ ಬರುತ್ತೆ ನಮ್ದು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗೋ ಪ್ಲೇಸ್. ಇಲ್ಲಿ ಕೆಳಗಡೆ ಇಲ್ಲೊಂದು ದ್ವಾರ ಇದೆ ನೋಡಿ. ಗೈಸ್ ಹೇಳಿ, 4ನೇ ನಂದಿ ಸ್ಟ್ಯಾಚು ನಾವು ನೋಡಿದ 4ನೇ ನಂದಿ. ಹಾ, ಈ ದಾರಿಲಿ 4ನೇ ನಂದಿ ನಾವು ನೋಡಿದ್ದು. ಮೇ ಬಿ ಇರ್ಬೋದು, ಮಿಸ್ ಆಗಿದಾಗ ಗೊತ್ತಿಲ್ಲ. ಬಟ್ ಸ್ಟಿಲ್ ನಾನು ಹೇಳಿದಾಗೆ ಒಂದು 15-20% ಮಾತ್ರ ಟ್ರಕ್ ಮಾಡಿರೋದು ಈಗ ನಾವು. ಇನ್ನು ಮಿಕ್ಕಿದ 80% or 85% ಇದೆ. ಸೊ ಟೋಟಲ್ ಎಷ್ಟು ನಂದಿ ಸಿಗುತ್ತೆ ನೋಡೋಣ ಆನ್ ದಿ ವೇಲಿ. ನಿನ್ನಾಡೆ ನಿನ್ನಾಡೆ ದೇವತೆ ನಿನ್ನಾಡೆ, ನೀನೆಲ್ಲದೆ ನಾನೆಲ್ಲ ದೇವರಾಣೆ. ಗೈಸ್ ನಾವಿವಾಗ ಹೊಳಕಲ್ಲು ಪುಣ್ಯತೀರ್ಥ ಪ್ಲೇಸಿಗೆ ಬಂದ್ವಿ. ಇಲ್ಲಿ ಆಕ್ಚುಲಿ ಇಂಟ್ರೆಸ್ಟಿಂಗ್ ಒಂದು ಇದು ಉಂಟಾಯ್ತಾ, ಒಂದು ಸಣ್ಣ ಕಲ್ಲು ಇದ್ರೊಳಗೆ ಒಂದು ತೀರ್ಥ ಇದೆ. ಲಾಸ್ಟ್ ಟೈಮ್ ಬಂದು ನೆನಪಿದೆ ನನಗೆ, ಬಟ್ ಬಂದು ತೋರಿಸ್ತೀನಿ ನೋಡಿ. ಎಷ್ಟು ಟಿಕೆಟ್ ಇದೆ? ಗೈಸ್ ನಾವಿವಾಗ ದೇವಸ್ಥಾನ ಹೋಗ್ತಿದ್ದೀವಿ, ಹೊಳಕಲ್ಲು ತೀರ್ಥ. ಇಲ್ಲಿ ಡಾರ್ಕ್ ಇದೆ. ನೋಡಿ ಇಲ್ಲಿ ತಲೆ ಬಗ್ಗಿಸಿ ಹೋಗ್ಬೇಕು, ಫುಲ್ ರಾಕ್ ನೋಡಿ. ಪ್ರಜ್ವಲ್ ಬಗ್ಬೇಕು. ನಾನ್ ಪಟ್ ನಿಲ್ಬೋದು, ನಾನು ಸ್ವಲ್ಪ ಕುಳ್ಳಿದ್ದೇನಲ್ಲ. ಐ ಥಿಂಕ್ ಯು ಕ್ಯಾನ್ ಹಿಯರ್ ಸಮ್ ನಾಯ್ಸಸ್. ತುಂಬಾ ಜನ ಇದ್ದಾರೆ ನೋಡಿ. ಬಂಡೆ ಕಲ್ಲಿನ ಒಳಗಡೆ ಇದೆ, ಒಂದು ತೀರ್ಥ ಇದೆ. ಒಂದು ಕಲ್ಲೊಳಗೆ ತೀರ್ಥ ಇದೆ. ದಟ್ ಇಸ್ ವಾಟ್ ಅಲ್ಲಿ ಫೋಟೋ ಹಾಕಿದ್ದಾರೆ ಹೊರಗೆ. ನೋಡೋಣ, ಹೋಗುವ. ಕ್ಯಾಪ್ಚರ್ ಮಾಡಿ ಅಂತ ಗೊತ್ತಿಲ್ಲ. ವಿಲ್ ಟ್ರೈ ಕ್ಯಾಪ್ಚರಿಂಗ್, ನೋಡುವ. ಐ ಥಿಂಕ್ ಅದ್ರ ಒಳಗೆ ಕೈ ಹಾಕ್ಲಿಕ್ಕೆ ರೀಚ್ ಆದ್ರೆ ಸಮಥಿಂಗ್ ಹಾಗೆ. ರೀಚ್ ಆಗ್ತದ ಇಲ್ವಾ ಗೊತ್ತಿಲ್ಲ. ಅದ್ರೊಳಗೆ ಕೈ ಹಾಕ್ಬೇಕು, ನೀರು ರೀಚ್ ಆಗ್ಬೇಕಂತೆ. ನೀರು ಚೈತಾ ಇರು ಒಂದು ನಿಮಿಷ. ಅದೇ ಹೇಳಿದ ಹೋಲ್ಡ್ ಇದೆಂತ ಅಲ್ಲಾಡ್ತುಂಟು ಕಲ್ಲು. ಇಲ್ಲ, ಅದಲ್ಲಿ ಫುಲ್ ಹೋಗು. ಇದು ಮುಟ್ಟುದಿಲ್ಲ. ಹಾ, ಫುಲ್ ಹೋಗು. ಶೋಲ್ಡರ್ ತಗ್ಬೇಕು, ಶೋಲ್ಡರ್ ಹೋಗ್ಬೇಕು. ಎಲ್ಲಿ ಕಾಲಿಡಿದ್ದು? ಕೌಶಿ ನೋಡಿ ಪೆಡ್ಕ್ತಾ ಇದ್ದಾಳೆ ಒಳಗೆ. ಹಾಕು, ಏನಿಲ್ಲ. ಹಾ, ಆಗ ನೋಡ್ರಿ ಸಿಗಲ್ಲ. ಹೋಗು, ಗಿನಿಸ್ ಹೋಗು, ಹೋಗ್ಲಿ. ಇದು ಇಲ್ಲ, ರೀಚ್ ಆಗುದಿಲ್ಲ. ರೀಚ್ ಆಯ್ತು. ನಮ್ಗೆ ತೀರ್ಥ ಸಿಕ್ತು. ಆಕ್ಚುಲಿ ಟ್ರೈ ಮಾಡಿದ್ದು. ಕೌಶಿ ತುಂಬಾ ಆಕ್ಚುಲಿ ನಮ್ಗೆ ನೋಡುವಾಗ ಉಂಟಲ್ಲ, ನಮ್ಮ ಮೇಲೆ ಇದ್ದ ಫೀಲ್ ಆಗ್ತದೆ. ಕಾಣ್ತದೆ, ನೀರು ಕಾಣ್ತದೆ, ಬಟ್ ಕೈ ಒಳಗಡೆ ಇದೆ. ಲಿಟ್ರಲಿ ನನ್ನ ಶೋಲ್ಡರ್ಸ್ ಒಳಗೆ ಹೋಗ್ತಿದೆ, ಅಷ್ಟು ಒಳಗಿದೆ ಅದು. ಇವಾಗ ಸುತ್ತು ಬರ್ತಾ ಇದೀವಿ ತೀರ್ಥ ಪ್ರದರ್ಶನ. ಹೀಗೆ ಹೀಗೆ ಹೋಗ್ಬೇಕು. ಸೊ ಈ ತರ ಇದೆ ನೋಡಿ.
ಬಗ್ಕೊಂಡು ಹೋಗ್ಬೇಕು. ನಾನು ಬಗ್ಕೊಂಡು ವಿಡಿಯೋ ಮಾಡ್ತಿದ್ದೀನಿ ಇವಾಗ ಇಲ್ಲಿ. ಎಸ್, ಹಾಯ್ ಪ್ರಜ್ವಲ್. ಖುಷಿ ಬರ್ತಿದೆ ನೋಡು. ನೋಡಿ ಈಗ ಬರ್ತಿದ್ರು ಈಗ ಕೂತು. ಇದೇ ನೋಡಿ ದೇವರು. ನೋಡಿ guys, ತುಂಬಾ ಬರ್ತಿರ್ತ. ಕೌಶಿ, ವಾಟ್ಸ್ಆಪ್ ಅಂತೆಲ್ಲ ಸೆಕೆಂಡ್ ಹೋಗಕ್ಕಾಗತ್ತಲ್ಲಿ ಗೈಸ್. ಇಲ್ಲಿ ನೋಡಿ ಶಿವಂತ್ ಇದೆ. ಜಸ್ಟ್ ಫೈಂಡ್ ಔಟ್ ಮಾಡ್ತಿದ್ದೀನಿ ಏನಿದೆ ಅಂತ. ಫುಲ್ ಡಾರ್ಕ್ ಇದೆ. ಫುಲ್ಲು ಏನು ಕಾಣ್ತಾ ಇಲ್ಲ ಆಯ್ತಾ. ಒಳಗಡೆ ನೀರಿದೆ. ಐ ಕುಡ್ ಸೆನ್ಸ್ ದ್ಯಾಟ್, ಬಟ್ ಏನು ವಿಸಿಬಿಲಿಟಿ ಇಲ್ಲ. ಸರಿ, ಹೋಗಕ್ಕಾಗ್ತಿಲ್ಲ ಒಳಗಡೆ. ಟರ್ನಿಂಗ್ ಬ್ಯಾಕ್ ಗೈಸ್, ವಿ ಆರ್ ಆನ್ ಮಿಡ್ ವೇ. ಸೊ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಟ್ರೆಕ್ ಮಾಡ್ತಾ ಇದ್ದಾರೆ. ಸೊ ಫುಲ್ ಜೋಶಲ್ಲಿದ್ದೀವಿ ಎಲ್ರು. ಮಕ್ಕಳು ಪಾಪ ಎಷ್ಟಿದೆ ಕೇಳ್ತಿದ್ದಾರೆ. ಸೊ ಐ ಕೇಮ್ ಅರೌಂಡ್ 5 years ಬ್ಯಾಕ್. ಸೊ ನನಗೂ ಕೂಡ ಎಕ್ಸಾಕ್ಟ್ಲಿ ಮರ್ತೋಗಿದೆ, ಬಟ್ ಒಳಕ್ಕೆ ತೀರ್ಥ ಹೋಗಿ ಆಯಿತು. ಇವಾಗ ಹೆಡಿಂಗ್ ಮಾಡ್ತಿದ್ದೀವಿ. ಸೊ ಯು ಕ್ಯಾನ್ ಸಿ ದ ಟಾಪ್. ಎಲ್ಲಿ ಹೋಗ್ಬೇಕು ನಾವು ಗೈಸ್? ನೋಡಿ ಹೋಗ್ತಾ ಇದ್ದೀವಿ. ದಿಸ್ ಇಸ್ ಅಬೌಟ್ ಮಿಡ್ ವೇ. ಸೊ ಕಾಲೇಜ್ ಸ್ಟೂಡೆಂಟ್ಸ್ ಬಂದಿದ್ದಾರೆ ನೋಡಿ. ಶಿವಗಂಗೆ ಎಕ್ಸ್ಪ್ರೆಸ್ ಫ್ರೆಂಡ್ ಹೋಗಿ ಲೇಬಲ್ಲಿ ಕೂತ್ಕೊಂಡಿದ್ದಾರೆ. ನಾನು ಪಾಪ ಸ್ಟೂಡೆಂಟ್ಸ್ ಜೊತೆಗೆ ಇಂಟ್ರಾಕ್ಷನ್ ಹಾಕೊಂಡು ಬಂದೆ. ಕೌಶಿ, ಕಮ್ ಆನ್, ವಾಟ್ ಹ್ಯಾಪನ್? ಇದು ನೋಡಿ, ಸ್ಟೆಪ್ಸ್ ಅಲ್ಲ, ಕಲ್ಲು ಇರೋದಲ್ವಾ. ಆಮೇಲೆ ನಾನು ಹಾಕಿದ ಚಪ್ಪಲ್ ಇದು ನನಗೆ ಇನ್ನೂ ಟಯರ್ಡ್ ಮಾಡ್ತದೆ. ಪರ್ಫೆಕ್ಟ್ ಹೈಕ್. ನನ್ನ ಹತ್ರ ಕೇಳಿದ್ರೆ ನೀವು ಎಕ್ಸ್ಪೀರಿಯನ್ಸ್ ಅಮೇಝಿಂಗ್ ಆಯ್ತಾ, ನೆಕ್ಸ್ಟ್ ಲೆವೆಲ್ ಇದೆ. ಬಟ್ ಎಕ್ಸಾಕ್ಟ್ಲಿ ಟ್ರಕ್ಕಿಗೆ ಪ್ರಿಪೇರ್ ಆಗಿ ಬರಬೇಕು. ಶೂಸ್ ಮಸ್ಟ್. ಕೆಳಗಡೆ ದೇವಸ್ಥಾನಕ್ಕೆ ಹತ್ತುವಾಗ ಅಲ್ಲಿ ಚಪ್ಪಲ್ ಬಿಟ್ಟಿರ್ತಾರೆ, ನೀವು ಬಿಡಕ್ ಹೋಗ್ಬೇಡಿ. ಹಿಲ್ ಸ್ಟೇಷನ್ ಟಾಪ್ ತನಕ ಹಾಕೊಂಡು ಹೋಗ್ಬೋದು. ಯಾಕಂದ್ರೆ ಮಿಡ್ ವೇ ಅಲ್ಲಿ ಇದೇ ತರ ರೋಡ್ಗಳು ಆಯ್ತಾ, ಈ ತರ ರೋಡ್ ಅಂತಂದ್ರೆ ಕಲ್ಲು ಬಂಡೆ. ಸೊ ಇಟ್ ವಿಲ್ ಬಿ ವೆರಿ ಡಿಫಿಕಲ್ಟ್ ಫಾರ್ ಯು. ಸೊ ನಾನೇನು ಹೇಳ್ತಿದ್ದೀನಿ ಅಂತಂದ್ರೆ ನೀವು ಹಾಕೊಂಡೇ ಬನ್ನಿ. ನಾನು ಈಗ ಹಾಕಿದ್ದೀನಿ ಎಂಕ್ವೈರಿ ಮಾಡ್ಕೊಂಡು. ಸೊ ಟಾಪಲ್ಲಿ ಚೇಂಜ್ ಮಾಡ್ಕೊಳ್ಬೋದು. ಕೌಶಿ ನೋಡಿ, ಕಾಸ್ಟ್ಯೂಮ್ ಸ್ಟೆಪ್ ಚೇಂಜ್ ಮಾಡಿ. ಆಗ್ತದಪ್ಪ. ಬೆಳಗ್ಗೆ ಚಳಿ, ಇವಾಗ ಬಿಸಿಲು. ನೋಡಿ ಈ ರಾಕಿನ ಮೇಲೆ ಹತ್ಬೇಕು ಇವಾಗ. ನೋಡಿ ಗೈಸ್, ರೆಸ್ಟಿಂಗ್ 4 kilometers ಬಂದ್ವಿ. ಇನ್ನು 1 kilometer ಅಪ್ರಾಕ್ಸಿಮೇಟ್ಲಿ, ಆರ್ ಲೆಸ್ ದೆನ್ 1 kilometer. ಸೊ ಅಬೌವ್ ದಿಸ್ our destination is. Kaushi, smile. Good. Fake smile. Exhausted. Guys, almost 700 meters far from the destination. I see not in katte. Donkey. ಬನ್ನಿ ಸ್ಪೀಡ್ ಅಪ್ ಗೈಸ್. ನೋಡಿ ಟಾಪ್ ಅಲ್ಲಿ ನಾನು ಲೈವ್ ರಿಯಲ್ ಕತ್ತೆ ನೋಡಿದೆ. ಇವಾಗ ನಾವು 5ನೇ ನಂದಿ ಸ್ಟ್ಯಾಚು ನೋಡ್ತಿದ್ದೀವಿ. ಈ ಪ್ಲೇಸನ್ನು ನಾವು ಕೈಲಾಸ ಬಾಗಿಲು ಅಂತ ಕರೀತಾರೆ. ನೋಡಿ ಇಲ್ಲೊಂದು ಬಾಗಿಲಿದೆ. ಸೊ ಸಣ್ಣ ಒಂದು ಎಂಟ್ರಿ ಥರ, ಬಟ್ ನಮಗೆ ಹೋಗಕ್ಕೆ ಬಿಡಲ್ಲ, ಇಲ್ಲಿ ನೋಡ್ಬೇಕಷ್ಟೆ. ನಾವಿನ್ನು ಮುಂದೆ ಹೋಗ್ತಿದ್ದೀವಿ, ಹೋಗೋಣ ಚಲ್ ಗೈಸ್. ನೋಡಿ ಇವಾಗ ಆ್ಯಕ್ಚುಲ್ ಟ್ರೆಕ್ಕಿಂಗ್ ಹೇಳ್ಬೋದು. ಇಲ್ಲಿ ನೋಡಿ ಕಾಲೇಜ್ ಸ್ಟೂಡೆಂಟ್ಸ್ ಲೈನ್ ಅಪ್ ಆಗಿರೋದು ಹೆಂಗಿದ್ದಾರೆ ಅಂತ ಮೇಲೆ ತನಕ. ಸೊ ಅರ್ಧ ತನಕ ಕಾಣ್ತೀವಿ, ಮಿತ್ತೆಲ್ಲೂ ಕಾಣ್ತಿಲ್ಲ. ನಾವು ಹೋಗ್ತೀವಿ, ತೋರಿಸ್ತೀನಿ ದಾರಿನ, ಬನ್ನಿ. ಕೌಶಿ ಅರ್ಧ ಎಕ್ಸಾಸ್ಟ್ ಆಗಿದ್ದಾಳೆ ಈಗ, ಬಿಕಾಸ್ ಆಫ್ ಅವಳು ಶೂ ಹಾಕ್ಲಿಲ್ಲ, ಚಪ್ಪಲ್ ಹಾಕಿದ್ದು. ಸೊ ನೋಡೋಣ ಇದನ್ನು, ಈ ಸಾಹಸವನ್ನು ಹೇಗೆ ಮಾಡ್ತಾಳೆ ಅಂತ. ಬಟ್ ಇಂಟ್ರೆಸ್ಟಿಂಗ್ ಇದೆ.
ಎಸ್ಪೆಷಲಿ ಇಲ್ಲ ಫ್ಯಾಮಿಲಿ ಆಗಿ ಬರುವಾಗ ಮಕ್ಕಳನ್ನು ಮತ್ತು ಅಬೌವ್ 45-50 ಇಯರ್ ಸ್ವಲ್ಪ ಡಿಫಿಕಲ್ಟೀಸ್ ಇದೆ, ಬ್ರೀದಿಂಗ್ ಡಿಫಿಕಲ್ಟೀಸ್ ಆಗತ್ತೆ. ಬಟ್ ಯಂಗ್ಸ್ಟರ್ ಮಸ್ಟ್ ಟ್ರೈ ಮಾಡಿ. ಹೆಂಗಿದೆ ಗೊತ್ತಾ, ಐ ಮೀನ್ ಕ್ಯಾಮ್ರಾದಲ್ಲಿ ಕಾಣೋದಕ್ಕಿಂತ ರಿಯಲ್ ಟೈಮ್ ವ್ಯೂ ಇಸ್ ಏನೋ ಅನ್ಎಕ್ಸ್ಪ್ಲೇನಬಲ್. ಸೊ ಬೆಸ್ಟ್, ಒಂದ್ಸಲ ನೀವು ಬನ್ನಿ. ಇದು ಬ್ಯಾಂಗ್ಳೂರಿಂದ ಬರಬೇಕಾದ್ರೆ ದಾಬಸ್ಪೇಟ್ ಮತ್ತು ತುಮಕೂರು ನಡುವಲ್ಲಿದೆ ಈ ಪ್ಲೇಸು. ಸೊ ನೀವು ಎಕ್ಸ್ಪ್ಲೋರ್ ಆಗ್ಬೋದು. ಹಾರ್ಡ್ಲಿ 50 to 60 kilometers ಫ್ರಮ್ ಬ್ಯಾಂಗ್ಳೂರ್. ಸೊ ನಮ್ಮ ಮನೆಯಿಂದ 52 kilometers ಇತ್ತು ಇವತ್ತು ಫ್ರಮ್ ಕೆಂಗೇರಿ. ಯಾ ಹತ್ತೀವಿ, ಬನ್ನಿ ಮುಂದೆ ಹೋಗೋಣ. ಕೌಶಿ ಮುಂದೆ ಹೋದ್ಲು. ಇದು ಹೆಂಗಿದೆ ಗೊತ್ತಾ ಸ್ಟೆಪ್ಸು, ಅಪ್ರಾಕ್ಸಿಮೇಟ್ಲಿ ಹೈಟ್ ಅಂದ್ರೆ ಹೈಟು, ಲೈಕ್ ಒಂದೊಂದು ಕಾಲು ಇಡಬೇಕು ಅಂತಂದ್ರೆ ನೋಡಿ, ಈಗ ಒಂದೊಂದು ಮೊಣಕಾಲನ್ನ ಇಷ್ಟೇ ಎತ್ತಿಡ್ಬೇಕು ಹೀಗೆ. ಸೊ ಅಷ್ಟು ಹೈಟ್ ಇದೆ. ಇವತ್ತಿನ ಲೆಗ್ ವರ್ಕೌಟ್ ಇಲ್ಲೇನೆ, ಡೆಫಿನೆಟ್ಲಿ ಆಗಲ್ಲ ಇನ್ನು ಹೋಗೋಕೆ ಜಿಮ್ಗೆ. ಸೊ ನಾವು ಇವಾಗ ಈ ಸ್ಟೆಪ್ಸ್ ಹತ್ತೋದನ್ನ ಸ್ಟಾರ್ಟ್ ಮಾಡಿದ್ವಿ. ನಾನು ಹೋಗ್ತಾ ಇರ್ಬೇಕಾದ್ರೆ ನಿಮ್ಗೆ ಕಾಣುತ್ತೆ ಕೆಳಗಡೆ ಡೀಪ್ ಎಷ್ಟಿದೆ ಅಂತ. ಸೊ ಇಲ್ಲಿ ನೋಡಿ, ರೂಟ್ ಚೆಂದ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ, ಯಾಕಂದ್ರೆ ಇದು ಅಲೈನ್ ಮಾಡಿದ್ದಾರೆ ಹೋಗಕ್ಕೆ. ಬಟ್ ಹಾಗೆ ಹೇಳಿದಾಗೆ 45-50 years ನಂತರದವ್ರು ಹೋಗ್ಬೋದು, ಬಿಕಾಸ್ ನಾನು ಏಜ್ ಡಿಸ್ಕ್ರಿಮಿನೇಟ್ ಮಾಡ್ತಾ ಇಲ್ಲ ಇಲ್ಲಿ. ಬಟ್ ಸ್ವಲ್ಪ ಡಿಫಿಕಲ್ಟೀಸ್ ಅನ್ಸ್ಬೋದು. ಇವಾಗ ನಾನು ಟೋಟಲ್ ಟೈಮಿಂಗ್ಸ್ ಹೇಳ್ತೀನಿ, ನಾವು ಎಷ್ಟು ಟೈಮ್ ತಗೊಂಡು ಟ್ರಕ್ ಮಾಡೋಕ್ಕೆ. ಟೋಟಲ್ 5 kilometers. ಸೊ ಅದರಲ್ಲಿ ಇದು ಮಾಡ್ರೇಟ್ ಟ್ರಕ್, ನಾಟ್ ಈಸಿ, ನಾಟ್ ವೆರಿ ಟಫ್. ಸೊ ಸ್ಟೂಡೆಂಟ್ಸ್ ಎಲ್ಲ ನೋಡಿ ಸ್ಟಕ್ ಆಗಿದ್ದಾರೆ, ಯಾಕಂದ್ರೆ ನೆಕ್ಸ್ಟ್ ಸ್ಟೆಪ್ ಬಿಡೋಕ್ಕೆ ಎನರ್ಜಿ ಸಾಕಾಗ್ತಿಲ್ಲ ಪಾಪ ಅವರಿಗೆ. ಸೊ ಸೇಮ್ ನಮಗೂ ಕೂಡ ಅನುಭವ ಆಗುತ್ತೆ. ವಿಲ್ ಸಿ. ಗೈಸ್ ನಾವು ರೀಚ್ ಆದ್ವಿ ಆಲ್ಮೋಸ್ಟ್. ಇದು ಲಾಸ್ಟ್ ನಂದಿ, ಮೇಯ್ನ್ ನಂದಿ. ಇಲ್ಲಿ ಹೋಗ್ಬೇಕು ನಾವು. ಅದ್ರ ಮೊದಲೊಂದು ಟೆಂಪಲ್ ಇದೆ. ಸೊ ಚೂರು ರೆಸ್ಟ್ ಮಾಡ್ತಿದ್ದೀವಿ ನಾನು ಕೌಶಿ. ಬಟ್ ಮಂಗಗಳು ಹೆವಿ ಇದೆ ಆಯಿತಾ, ವೆರಿ ಕೇರ್ಫುಲ್ ಆಗಿರಬೇಕು. ಅಟ್ಲೀಸ್ಟ್ ಈ ಪಾಯಿಂಟಿಗೆ ಬರಬೇಕಾದ್ರೆ ಎಲ್ಲ ಎಕ್ಕಿಸ್ಕೊಳ್ಳುತ್ತೆ ಬ್ಯಾಗಿಗೆಲ್ಲ ಇದೆ. ಸೊ ನಾನು ಮೊಬೈಲನ್ನು ಆಚೀಚೆ ಮಂಗಳನ್ನ ನೋಡ್ಕೊಂಡೇ ಮಾಡ್ತೀನಿ ವೀಡಿಯೋ. ಯಾವಾಗ ಮೊಬೈಲ್ ಇಸ್ಕೊಳುತ್ತೆ ಅಂತ ಹೇಳೋಕ್ಕಾಗಲ್ಲ, ಆ ಥರ ಇದೆ. ಸೊ ದಿಸ್ ಈಸ್ ದ ವೇ ವಿ ಕೇಮ್ ಥ್ರೂ. ನೋಡಿ ವ್ಯೂ ಹೆಂಗೆ ಕಾಣ್ತಿದೆ ನೋಡಿ, ತುಂಬ ಟಾಪಲ್ಲಿದ್ದೀವಿ ಗೈಸ್. ಕೌಶಿ ನೋಡಿ ದೂರ ಗಂಜಾಗಿರ್ ಸೇಫಾಗಿ ಕೂತಿದ್ದಾಳೆ. ಇಲ್ಲೊಂದು ವ್ಯೂ ಇದೆ. ಸೊ ನಾನು ಈ ಕಡೆ ಜಸ್ಟ್ ನೋಡಿ ಬರ್ತೀನಿ ಏನಿದೆ ಅಂತ ಇಲ್ಲಿ. ಸೊ ಇದೊಂದು ವ್ಯೂ ಪಾಯಿಂಟ್ ಅಂತ ಹೇಳ್ಬೋದು. ಇಲ್ಲಿ ನೋಡಿ ಆಲ್ಮೋಸ್ಟ್ ತುಮಕೂರೇ ಕಾಣ್ತಿದ್ಯಾ ಅಂತ ಇಲ್ಲೇ ಆಗಿ ನಾವು ಬಂದಿರೋದು ಈ ಪ್ಲೇಸಿನಾಗಿ. ಸೊ ಈಗ ಇಲ್ಲಿಗೆ ಹೋಗ್ಬೇಕು ಟಾಪಿಗೆ. ಸೊ ವಯ ಈ ರೂಟಲ್ಲಾಗಿ. ಸೊ ಇಲ್ಲೇ ಹತ್ಬಿಟ್ಟು ಇಲ್ಲಿ ಹೋಗ್ಬಿಟ್ಟು ಇಲ್ಲಿ ನಂದಿ ಇದೆ, ಇಲ್ಲಿಗೆ ಹೋಗ್ತೀವಿ ಫಸ್ಟು. ಇದು ಆ್ಯಕ್ಚುಲಿ ಫೈನಲ್ ಟಾರ್ಗೆಟ್. ಮೇಲೆ ದೇವಸ್ಥಾನ ಇದೆ. ಬಟ್ ದಿಸ್ ವಿಲ್ ಬಿ ದ ಡೆಸ್ಟಿನೇಷನ್ ಪಾಯಿಂಟ್. ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದಾರೆ, ಇಕಿಯಾ ಸ್ಕೂಲ್ ಅಂತ ಬ್ಯಾಂಗ್ಳೂರಿಂದ. ನಾವು ಇಂಟ್ರ್ಯಾಕ್ಟ್ ಮಾಡಿದ್ವಿ ಅವ್ರ ಜೊತೆ. ಸೊ ಅವ್ರು ಹೇಳಿದರು. ಸೊ ಎಕ್ಸೈಟಿಂಗ್ ಇತ್ತು ಈ ಜರ್ನಿ. ಸೊ ಹೋಗೋಣ ಬನ್ನಿ ಮುಂದೆ. ಗೈಸ್ ಇಲ್ಲಿ ಹತ್ತಿದ್ದೀವಿ ನಾವು ಇವಾಗ. ಕ್ರೌಡ್ ಇದೆ. ಸೊ ಅವ್ರು ಇಳಿಯೋಕ್ಕೆ ಕಾಯ್ತಿದ್ದೀನಿ. ಕೌಶಿ ಮೀನು ಎಲ್ಲ ಒಂದು ಜಾಗದಲ್ಲಿ ರೆಸ್ಟ್ ಮಾಡ್ತಿದ್ದಾಳೆ. ಹುಡ್ಕೊಂಡು ಹೋಗೋಣ ಬನ್ನಿ. ಕೌಶಿ ಕೌಶಿ ಸೊ ನೋಡಿ ಒಳ್ಳೆ ಸಕ್ಕತ್ತಿದೆ ಪ್ಲೇಸ್ ಆಯ್ತು ಇದು. ಗೈಸ್ ಸಾಹಸ ಮಾಡ್ತಿದ್ದೀವಿ ಇವಾಗ. ಇಲ್ಲಿಗೆ ಹತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಆಗೋಷ್ಟು ವೀಡಿಯೋ ಮಾಡ್ತೀನಿ, ಬಟ್ ಇದು ತುಂಬ ಹೈ ಪೀಕಲ್ಲಿದೆ, ಹತ್ತೋದು ಸ್ವಲ್ಪ ಕಷ್ಟ. ಬಟ್ ಸ್ಟಿಲ್ ಐ ವಿಲ್ ಟ್ರೈ ಟು ಕವರ್ ಮ್ಯಾಕ್ಸ್. ನಂದಿ ಜೊತೆ ಇದ್ದೀನಿ. ನನ್ನ ಹಿಂದೆ ಇರೋದೇ ನಂದಿ ಸ್ಟ್ಯಾಚು. ಸೊ ನಾನು ಹೊರ್ಕೊಂಡು ಕೂತಿದ್ದೀನಿ. ಸೊ ಇಲ್ಲಿ ನೋಡಿ, ಇಟ್ಸ್ ನಾಟ್ ಗಾನ್ ಬಿ ಸೀಕ್ರೆಟ್. ಓ ಇದು ಅದನ್ನು ಮೆಟ್ಕೊಂಡೇ ಹೋಗ್ಬೇಕು ಕೌಶಿ, ಕಂಬಿ ಮೇಲೆ ನಡ್ಕೊಂಡು ಹೋಗ್ಬೇಕು. ಈಗ ಈ ಗ್ರಿಲ್ ಮೇಲೆ ಹೋಗ್ಬೇಕು ನೋಡಿ. ಡಿಫಿಕಲ್ಟ್. ಕೌಶಿ ಏನೋ ಹೇಳ್ತಿದ್ದಾಳೆ. ಗೋ ಕೌಶಿ ನಂದಿ ಕಿವಿಯಲ್ಲಿ ಹೇಳ್ತಿದ್ದಾಳೆ. ವೆರಿ ಡಿಫಿಕಲ್ಟೀಸ್ ಇದೆ ಆಯ್ತಾ ಇದು ಸುತ್ತಕ್ಕೆ ನಂದಿ ಇವಾಗ. ಸೊ ರಿಂಗನ್ನು ಮೆಟ್ಕೊಂಡೇ ಹೋಗ್ಬೇಕು, ಬೇರೆ ಆಪ್ಷನ್ಸ್ ಇಲ್ಲ. ಹಳೆಬೀಡು ಅಲ್ಲಿ ನಂದಿತ್ತಲ್ಲ, ಅಲ್ಲಿ ನಂದಿಯನ್ನು ಇಷ್ಟು ಹತ್ತಿರದಲ್ಲಿ ಮುಟ್ಲಿಕ್ಕೆ ಆಗಲಿಲ್ಲ. ನಂದಿನ ಇಷ್ಟು ಹತ್ತಿರದಲ್ಲಿ ಮುಟ್ಬೋದು. ಎಷ್ಟು ಫೀಲಿಂಗ್ಸ್. ನಂದಿ ಮೇಲೆ ಇದ್ದೀನಿ ಗೈಸ್. ಗೈಸ್ ನೋಡಿ ಈ ಥರ ಗ್ರಿಲ್ ಮೇಲೆ ಕಾಲಿಟ್ಟು ಹೋಗ್ಬೇಕಾಯ್ತು. ಎಷ್ಟೇ ಸ್ಪೇಸ್ ನಂದಿ ಸುತ್ತ ಬರಬೇಕಿದ್ರೆ. ಸೊ ಇದೇ ನಂದಿ ಸ್ಟ್ಯಾಚು ಟಾಪಲ್ಲಿರೋದು. ಸೊ ನಾನು ಹೋಗ್ತಿದ್ದೀನಿ ನೋಡಿ ಈ ಥರ. ಇಷ್ಟು ಇದು ಹೊಂಡ
ಇಲ್ಲಿಗೆ ಒಂದ ಹೀಗೆ ಕಾಲಿಡುವ ಗ್ರಿಲ್ ಮೇಲೆ. ಸೊ ನಾನು ಇಟ್ಟಿದ್ದೀನಿ. ಈಗ ನೆಕ್ಸ್ಟ್ ಇಲ್ಲಿ ಇಟ್ಟೆ ಕಾಲು. ನೋಡಿ ಇವಾಗ ಇಲ್ಲಿ ಬಂದೆ ನಾನು. ಈ ಪಾಯಿಂಟ್ ನೋಡಿ ಗಾಯ್ಸ್ ಹೆಂಗಿದೆ. ಸೊ ನಂದಿ ಹತ್ರ ಕೌಶಿಯ ನಾವು ಬೇಡ್ಕೊಂಡ್ಲು, ಇವಾಗ ನಾನು ಬೇಡ್ಕೊಳ್ತಿದ್ದೀನಿ. ದಿಸ್ ಇಸ್ ನಂದಿ ಕಿವಿ. ನಾನು ಸಹ ಬೇಡ್ಕೊಂಡೆ. ಹೋಪ್ ಮೈಕಲ್ಲಿ ಕೇಳಲಿಕ್ಕಿಲ್ಲ, ಯಾಕಂದ್ರೆ ನಾನು ಬಾಯಲ್ಲಿ ಲಿಪ್ಸಿಂಗ್ ಮಾತ್ರ ಮಾಡಿರೋದು. ಸೊ ಇವಾಗ ಇಳಿತಾ ಇದ್ದೀನಿ. ಸೊ ದಿಸ್ ಈಸ್ ದ ನೆಕ್ಸ್ಟ್ ಲೆವೆಲ್ ಅಡ್ವೆಂಚರ್ ಗೈಸ್, ಇಳಿಯೋದು. ಯಾಕಂದ್ರೆ ತೋರಿಸ್ತಿದ್ದೆ ನೋಡಿ, ಇವಾಗ ಈ ಟಾಪಲ್ಲಿ ಇದ್ದೀವಲ್ಲ, ಹೆಂಗೆ ಇಳಿಯೋಕ್ಕಾಗುತ್ತೆ ನೋಡಿ, ಈ ಥರ ಫುಲ್ ಡೆಪ್ತು ಡೀಪು. ಸೊ ಇದು ಆ್ಯಕ್ಚುಲಿ ನಂದಿ ಸ್ಟ್ಯಾಚು ನೋಡಿ, ಫ್ರಂಟ್ ವ್ಯೂ, ಬ್ಯಾಕ್ಗ್ರೌಂಡಲ್ಲಿ ವ್ಯೂ ನೋಡಿ ಎಷ್ಟು ಕೆಳಗಿದೆ ನೋಡಿ ಇದು. ಓಕೆ ಗೈಸ್, ನಾವು ಇವಾಗ ಇಳಿತಿದ್ದೀವಿ. ಇದು ಸ್ವಲ್ಪ ಟಫ್ ಇದೆ ಇಳಿಯೋಕ್ಕೆ, ಸೊ ದಟ್ ನಾನು ಇಲ್ಲಿ ವೀಡಿಯೋ ಮಾಡ್ತಿಲ್ಲ, ಕೆಳಗೆ ಇಳಿಬಿಲ್ಲ ಆಮೇಲೆ ಮಾಡ್ತೀನಿ. ನೋಡಿ ನಂದಿ ಅಲ್ಲಿಂದ ಇಳಿತಿದ್ದಾಳೆ. ಹತ್ತಿದ್ವಿ ಹೆಂಗೋ ಜೋಶಲ್ಲಿ, ಇಳಿಬೇಕಾದ್ರೆ ಗೈಸ್ ಕೂತ ಇಳಿಬೇಕಷ್ಟೆ, ಫುಲ್ ಫೋಕಸ್ಡ್. ಒಂದು ಸ್ಟೆಪ್ ಇಳಿ ಕೌಶಿ ಕೆಳಗೆ, ಇನ್ನು ಈ ಕಂಬವನ್ನು ಮೆಲ್ಲ ಇಡಿ. ಕಮಾನ್ ಪ್ರೋ ಹೈಕಿಂಗ್ ಪ್ರೋ. ಎಸ್, ಸೇಫ್ ಮಾಡಿಟ್ಟದು. ಒಂದು ಮಂಗ ಬರ್ತಿದೆ ರೈಟ್ ಸೈಡಲ್ಲಿ, ಹಾಗೆ ಬಾ. ಸೊ ನಾವಿವಾಗ ಇಲ್ಲಿಂದ ಇಲ್ಲಿಗೆ ಹೋಗ್ತಿದ್ದೀವಿ. ಒಳ್ಳೆ ಸ್ಟೂಡೆಂಟ್ಸ್ ನೋಡಿ ಅಕ್ಯುಮುಲೇಟ್ ಆಗಿದೆ. ಸ್ವಲ್ಪ ಅವರಿಗಂತೂ ಎಂಜಾಯ್ಮೆಂಟ್. ಮಂಗಗಳು ನೋಡಿ ಬರ್ತಾ ಇದೆ. ಇದೇ ಟಾಪಲ್ಲಿರೋ ಟೆಂಪಲ್ ಆಯಿತಾ. ಸೊ ನೋಡಿ ಇಲ್ಲಿ ವ್ಯೂ. ಸ್ಟೂಡೆಂಟ್ಸ್ AK ಕಾಲೇಜ್ ಸ್ಕೂಲ್ ಸ್ಟೂಡೆಂಟ್ಸ್ ಎಲ್ಲ ಹೌದು ಫೋಟೋಸ್ ತೆಗಿತಿದ್ದಾರೆ. ಕೌಶನ್ ನಾನು ಇಲ್ಲಿ ನಿಲ್ಲಿಸಿ ಹೋಗ್ತಿದ್ದೀನಿ, ಯಾಕಂದರೆ ಶೂಸ್ ಉಳಿಯೋದು ಡೌಟು. ಸೊ ನಾನು ಫಸ್ಟ್ ಒಳಗಡೆ ಹೋಗ್ಕೊಂಡು ಮತ್ತೆ ಕೌಶಿನ ಒಳಗಡೆ ಕಡೆ ಕಳಿಸ್ತಿದ್ದೀನಿ. ಗಿರಿಗಂಗಾಧರೇಶ್ವರ ಸ್ವಾಮಿ, ದಕ್ಷಿಣ ಕಾಶಿ ಶಿವಗಂಗೆ ಕ್ಷೇತ್ರ ಇದು. ಗೈಸ್ ನಾವಿವಾಗ ಟಾಪಲ್ಲಿ ಇದ್ದೀವಿ ಆಯಿತಾ. ಸೊ ಈ ಸ್ಪಾಟನ್ನು ಶಾಂತಲಾಸ್ ಡ್ರಾಪ್ ಪಾಯಿಂಟ್ ಅಂತ ಕರೀತಾರಂತೆ. ನಮಗೆ ಇಲ್ಲಿ ಒಬ್ಬರು ಟ್ರಾವೆಲ್ ಗೈಡ್ ಇದ್ದರು, ಅವ್ರು ಹೇಳಿ ಗೊತ್ತು. ನಾನು ಇದನ್ನು ಸ್ಟೋರಿಯನ್ನು ಕ್ರಾಸ್ ವೆರಿಫೈ ಮಾಡಿಲ್ಲ, ನೆಟ್ವರ್ಕ್ ಝೋನಲ್ಲಿ ಇಲ್ಲ ನಾವಿವಾಗ. ಬಟ್ ಸ್ಟಿಲ್ ಅವ್ರು ಹೇಳಿದ್ದು ನಾನು ಇಲ್ಲಿ ಜಸ್ಟ್ ಕನ್ವೆ ಮಾಡ್ತಿದ್ದೀನಿ. ಸೊ ಬ್ಯೂಟಿಫುಲ್ ಟ್ಯಾಂಕ್ಸರ್ ಅಂತ ಅವರು, ಶಾಂತಲಾ ಅಂತ. ಸೊ ಇದು ಚೋಳ ಮತ್ತು ಹೊಯ್ಸಲ್ ಟೈಮಲ್ಲಿ ಇಲ್ಲಿ ಅವರಿಗೇನು ಮಕ್ಕಳಾಗಲಿಲ್ಲ ಅಂತ ಮನದೊಂದು ಅವ್ರು ಇಲ್ಲಿಂದ ಹಾರಿರೋದು. ಸೊ ಮೋರ್ ದೆನ್ 1000 ಫೀಟ್ ಹೈಟಲ್ಲಿದೆ ಈ ಪ್ಲೇಸು. ಸೊ ಅದಕ್ಕೆ ಇದನ್ನು ಶಾಂತಲಾಸ್ ಡ್ರಾಪ್ ಪಾಯಿಂಟ್ ಅಂತ ಕರೀತಾರಂತೆ. ಸೊ ನಾವಿವಾಗ ಆಯಿತು ನಮ್ಮದು ಎಕ್ಸ್ಪ್ಲೋರ್ ಫಾರ್ ಟುಡೇ ಇಸ್ ಅಂತ ಹೇಳೋದು ಪ್ಲ್ಯಾನು. ಸೊ ನಾವಿವಾಗ ಹೊರಡ್ತಿದ್ದೀವಿ, ಕೆಳಗೆ ಇಳಿತಿದ್ದೀವಿ. ಸೊ ನಮ್ಗೆ ಟ್ರಕ್ ಸ್ಟಾರ್ಟ್ ಮಾಡಿದ್ದು ಒಂದು ಅರೌಂಡ್ 9 o'clock ಮಾರ್ನಿಂಗ್. ನಾವು ಇಲ್ಲಿ ರೀಚ್ ಆಗಬೇಕಾದ್ರೆ 11:30 ಆಗಿದೆ. ಸೊ ಅಪ್ರಾಕ್ಸಿಮೇಟ್ಲಿ 2.5 hour. ಯಾಕಂದ್ರೆ ನಾವು ರೆಸ್ಟ್ ಮಾಡ್ಕೊಂಡೆಲ್ಲ ಬಂದಿರೋದು, ಒಂದೇ ಸ್ಟ್ರೆಚಲ್ಲಿ ಹತ್ತಿಲ್ಲ. ಸೊ ಟೋಟಲ್ ಕಿಲೋಮೀಟರ್ ಬಂದು 5 kilometers ಇದೆ ಈ ಟ್ರಕ್. 4 kilometers ಸಾಧಾರಣ ಏನಂತಂದರೆ ಹೈಕೆ. ಗೈಸ್ ಪ್ರಜ್ವಲ್ ಹೇಳಿದ ಹಾಗೆ ಈ ಪ್ಲೇಸ್ನ ಬಗ್ಗೆ ಅವನು ಇನ್ಫಾರ್ಮ್ ಹೇಳಿದ. ವಂಡರ್ಫುಲ್ ಪ್ಲೇಸ್ ಆ್ಯಕ್ಚುಲಿ. ಇಲ್ಲಿ ಆ್ಯಕ್ಚುಲಿ ಅಷ್ಟು ಗೇಸಕ್ಕೆ ಸುಸ್ತೆಲ್ಲ ಆಗ್ತಿಲ್ಲ, ಆನೆಸ್ಟ್ಲಿ ಸ್ಪೀಕಿಂಗ್. ಒಳ್ಳೆ ಗಾಳಿ ಬರ್ತಾ ಉಂಟು. ಆಮೇಲೆ ಮಂಗಗಳು ಒಂದು ರಾಶಿ ಉಂಟು. ನಮ್ಮ ಬ್ಯಾಗ್ ನಾವೇನಾದ್ರು ಇನ್ ಕೇಸ್ ಓಪನ್ ಮಾಡಿ ನೋಡಿದರೆ ಬರ್ತದೆ ಅಟ್ಯಾಕ್ ಮಾಡಲಿಕ್ಕೆ. ಬಿಕಾಸ್ ಏನೋ ತಿನ್ನಲಿಕ್ಕೆ ಉಂಟಾ ಆ ಥರ ಚೆಕ್ ಮಾಡಿಕೊಂಡು. ಮತ್ತು ಇಲ್ಲಿ ವಾಟರ್ ಅದೆಲ್ಲ ಉಂಟು ಆ್ಯಕ್ಚುಲಿ. ಒಂದು ಸಣ್ಣ ಗೂಡಂಗಡಿ ಥರ ಇದೆ ಅಲ್ಲಿ. ವಾಟರ್ ಮೆಲನು, ಕುಕುಂಬರ್, ಈ ಥರದೆಲ್ಲ ಟ್ರೆಕ್ಕಿಂಗ್ ಪ್ಲೇಸಲ್ಲಿ ಯೂಸ್ ಇರ್ತದಲ್ಲ, ಆ ಥರದಲ್ಲಿ ಇದೆ. ಸೊ ಗೈಸ್ ಇಷ್ಟೇ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದ್ದೇವೆ. If you guys like this video, please do like, share, comment and subscribe to our channel. ಹೀಗೆ ಸಪೋರ್ಟ್ ಮಾಡ್ತಾರೆ guys. Thank you.